ಬೆಳಗಾವಿಯಲ್ಲಿ ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡಲಾಯಿತು. ಆದರೆ ರಾತ್ರಿ ಇಡೀ ಹೈಡ್ರಾಮಾ ಆಗಿದೆ. ಸೊ ನೆನ್ನೆ ಸಂಜೆ ಅಷ್ಟೊತ್ತಿಗೆ ಏನೇನಾಗಿತ್ತು ನೀವೆಲ್ಲ ನೋಡಿದ್ರಿ. ಆದ್ರೆ ಇದು ಈ ಎಪಿಸೋಡ್ ರಾತ್ರಿ ಎಲ್ಲ ಕಂಟಿನ್ಯೂ ಆಗಿದೆ. ಠಾಣೆಯಿಂದ ಠಾಣೆಗೆ ಸಿಟಿ ರವಿ ಅವರನ್ನ ಪೊಲೀಸರು ಸುತ್ತಾಡಿಸಿದ್ದಾರೆ. ಮೊದಲಿಗೆ ಹಿರೇಬಾಗೇವಾಡಿ ಠಾಣೆಗೆ ಸಿಟಿ ರವಿ ಅವರನ್ನ ಶಿಫ್ಟ್ ಮಾಡಲಾಯಿತು, ಹಿರೇಬಾಗೇವಾಡಿಗೆ. ಅದಾದ್ಮೇಲೆ ಹಿರೇಬಾಗೇವಾಡಿ ಠಾಣೆಯಿಂದ ನಂದಗಡ ಠಾಣೆಗೆ ಅವರನ್ನ ಸ್ಥಳಾಂತರ ಮಾಡಲಾಯಿತು. ನಂದಗಡ ಠಾಣೆ ನಂತರ ಖಾನಾಪುರ ಠಾಣೆಗೆ ರವಿ ಅವರನ್ನ ಮತ್ತೆ ಶಿಫ್ಟ್ ಮಾಡಲಾಗುತ್ತೆ. ಖಾನಾಪುರ ಠಾಣೆಯಿಂದ ರಾತ್ರಿ 12 ಗಂಟೆಗೆ, ಮಧ್ಯರಾತ್ರಿ 12 ಗಂಟೆಗೆ ಪೊಲೀಸರು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಖಾನಾಪುರದಿಂದ ಬರೋಬ್ಬರಿ 100 ಕಿಲೋಮೀಟರ್ ದೂರದ ರಾಮದುರ್ಗಕ್ಕೆ ಶಿಫ್ಟ್ ಮಾಡಲಾಗುತ್ತೆ. ರಾಮದುರ್ಗ ಠಾಣೆಯಲ್ಲೇ ಸಿಟಿ ರವಿ ತಲೆಗೆ ಏನು ಗಾಯ ಆಗಿತ್ತು, ಅಲ್ಲಿಗೆ ಚಿಕಿತ್ಸೆ ನೀಡಲಾಯಿತು. ಅಲ್ಲಿ ರಾಮದುರ್ಗ ಬಳಿಕ ಬಾಗಲಕೋಟೆಯ ಲೋಕಾಪುರಕ್ಕೆ ಶಿಫ್ಟ್ ಮಾಡಲಾಗಿತ್ತು. ಲೋಕಾಪುರ ಠಾಣೆಯಲ್ಲಿ ಕೆಲ ಕಾಲ ಕೂರಿಸಿದ್ದ ಪೊಲೀಸರು. ಇದು ರಾಜ್ಯ ರಾಜಕಾರಣದಲ್ಲಿ ಮೇ ಬಿ ಈ ತರ ಎಲ್ಲೂ ಕೂಡ ರಾತ್ರಿ ಇಡೀ ಒಬ್ಬ ಜನಪ್ರತಿನಿಧಿಯನ್ನ, ಒಬ್ಬ MLCಯನ್ನ ಸುತ್ತಾಡಿಸಿರುವಂತ ಯಾವುದೇ ಉದಾಹರಣೆ ನೀವು ನೋಡಿರ್ಲಿಕ್ಕಿಲ್ಲ, ಕೇಳಿರ್ಲಿಕ್ಕಿಲ್ಲ. ಆದ್ರೆ ಸಿಟಿ ರವಿ ಹೇಳಿದಂತ ಒಂದು ಮಾತು ಅಂತ ಏನು ಆರೋಪ ಇದೆ ಅವ್ರ ಮೇಲೆ, ಇನ್ನೂ ಕೂಡ ಅದು ಏನು ಅನ್ನೋದ್ರ ಬಗ್ಗೆ ಪರಿಶೀಲನೆ ಆಗಬೇಕು. ಅದರೊಳಗೆ ರಾತ್ರಿ ಇಡೀ ಹೈಡ್ರಾಮಾ. ಒಂದ್ ಕಡೆ ಅವರ ತಲೆಗೆ ಗೇಟ್ ತಗಲ್ತು, ಅದಾದ್ಮೇಲೆ ಅಲ್ಲಿ ಬ್ಯಾಂಡೇಜ್ ಹಾಕಲಾಯಿತು. ಆದರೆ ಒಂದು ಸ್ಟೇಷನ್ ಇಂದ ಮತ್ತೊಂದು ಸ್ಟೇಷನ್ಗೆ ರಾತ್ರಿ ಇಡೀ ಒಬ್ಬ MLCಯನ್ನ ಸುತ್ತಾಡಿಸಿದ್ದಾರೆ. ಠಾಣೆಯಿಂದ ಠಾಣೆಗೆ ಮೊದಲಿಗೆ ಹಿರೇಬಾಗೇವಾಡಿ ಬಂದು ಆಲ್ಮೋಸ್ಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಹೆಚ್ಚಾಗಿರುವಂಥ ಒಂದು ಏರಿಯಾ ಆಗಿರೋದ್ರಿಂದ ಅಲ್ಲಿಂದ ಮತ್ತೆ ನಂದಗಡಕ್ಕೆ ಶಿಫ್ಟ್ ಮಾಡ್ತಾರೆ. ನಂತರ ಮತ್ತೆ ನಂದಗಡದಿಂದ ಖಾನಾಪುರ ಠಾಣೆಗೆ ಸಿಟಿ ರವಿ ಅವ್ರನ್ನ ಶಿಫ್ಟ್ ಮಾಡಲಾಗುತ್ತೆ. ಖಾನಾಪುರ ಠಾಣೆಯಿಂದ ಮತ್ತೆ ರಾತ್ರಿ 12 ಗಂಟೆಗೆ ಅಲ್ಲಿಂದ ಮತ್ತೆ ಪೊಲೀಸರು ಕರ್ಕೊಂಡು ಹೋಗ್ತಾರೆ. ಯಾಕೆ ರಾತ್ರಿ ಇಡೀ ಸುತ್ತಿಸ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಕರೆಕ್ಟ್ ಆದಂಥ ಎಕ್ಸ್ಪ್ಲನೇಷನ್ ಬರ್ತಾ ಇಲ್ಲ ಪೊಲೀಸರ ಕಡೆಯಿಂದ. ಮಾಧ್ಯಮದವ್ರು ನಾವು ಮಾತಾಡ್ಸೋಕೆ ಹೋದಾಗ ಅವ್ರು ಕರೆಕ್ಟ್ ಆಗಿ ಅವ್ರ ಮಾತಲ್ಲೇ ಒಂದು ಕಾನ್ಫಿಡೆನ್ಸ್ ಇಲ್ಲ. ಪೊಲೀಸರ ವಿರುದ್ಧ ಕೆರಳಿದಂತ MLC ಸಿಟಿ ರವಿ ಪೊಲೀಸರು ಯಾಕೆ ರಾತ್ರಿ ಇಡೀ ಸುತ್ತಿಸ್ತಾ ಇದ್ದಾರೆ ಅಂತ ರಸ್ತೆಯಲ್ಲೇ ಕುಳಿತು ಪ್ರತಿಭಟನೆ ಮಾಡಿದ್ರು. ತಲೆ ಬ್ಲೀಡ್ ಆಗ್ತಿದೆ, ರಕ್ತ ಬರ್ತಾ ಇದೆ. ಆದ್ರೂ ನೀವು ನನ್ನನ್ನ ರಾತ್ರಿ ಇಡೀ ಸುತ್ತಿಸ್ತಾ ಇದ್ದೀರಾ. ನಸುಕಿನ ಜಾವ 3 ಗಂಟೆ ವೇಳೆಗೆ ಸಿಟಿ ರವಿ ನಡು ರಸ್ತೆಯಲ್ಲೇ ಕೂತು ಪ್ರತಿಭಟನೆ ಮಾಡಿದ್ರು. ಏನ್ ನನ್ನನ್ನು ಕೊಲೆ ಮಾಡೋಕೆ ಪ್ರಯತ್ನ ಪಡ್ತಿದ್ದೀರಾ ನೀವು? ಏನ್ ನಿಮ್ಮ ಉದ್ದೇಶ ಅಂತ ಕೇಳಿದ್ರು. ಕೋರ್ಟ್ಗೆ ಹಾಜರುಪಡಿಸೋದಕ್ಕೆ ನೀವು ಹೋಗ್ಬೇಕಾಗಿತ್ತು, ಆದ್ರೆ ಅದ್ರ ಬದಲು ರಾತ್ರಿ ಇಡೀ ಸುತ್ತಿಸ್ತಾ ಇದ್ದೀರಿ. ರಾತ್ರಿ 11 ಗಂಟೆಯಿಂದ ಯಾಕೆ ಈ ರೀತಿ ನನ್ನನ್ನ ಸುತ್ತಿಸ್ತಾ ಇದ್ದೀರಿ? ಖಾನಾಪುರದಿಂದ ನನ್ನನ್ನ ಎಲ್ಲೆಲ್ಲಿಗೋ ಸುತ್ತಾಡಿಸ್ಕೊಂಡು ಕರ್ಕೊಂಡು ಬರ್ತಾ ಇದ್ದೀರಾ ಅಂತ. ಕೊಲೆ ಮಾಡಕ್ ನೀವು ಕೊಲೆ ಮಾಡೋ ಸಂಚು ನಡೆಸಿದ್ದೀರಿ. ಯಾರು ನಿಮ್ಗೆ ಹಪ್ತ ಕೊಟ್ಟರು ನಿಮ್ಗಿಲ್ಲಿ? ನನಗೆ ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ? ನೀವು ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ? ನನ್ನನ್ನ ನಿಮ್ಮ ಉದ್ದೇಶ ಇರೋದೇ ನಾನು ಮಾಡ್ರು ಮಾಡಕ್ಕೆ, ನನ್ನ ಮಾಡ್ರು ಮಾಡಕ್ಕೆ ನೀವು ಉದ್ದೇಶ ಮಾಡಿರೋದು. ನನ್ನನ್ನು ಮಾಡ್ರು ಮಾಡಕ್ಕೆ ಮಾಡಿದ್ದೀರಿ ನೀವು. ಇಲ್ಲ ಅಂದ್ರೆ ಯಾಕೆ ಸುತ್ತಿಸ್ತಾ ಇದ್ದೀರಿ? 11 ಗಂಟೆಯಿಂದ ನೀವು ಖಾನಾಪುರದಿಂದ ಎಲ್ಲ ಸುತ್ತಿಸ್ಕೊಂಡ್ಬಂದ್ರಿ. ನೀವು ಯಾಕೆ ಸುತ್ತಿಸ್ತಾ ಇದ್ದೀರಿ ನನ್ನನ್ನ? ನನಗೆ ಇಂಜುರಿ ಆದ್ಮೇಲೆ 3 ಗಂಟೆ 3:30 ಗಂಟೆ ಮೇಲೆ ನೀವು ಫಸ್ಟ್ ಏಡ್ ಮಾಡಿ ನೀವು ಖಾನಾಪುರದಿಂದ ಎಲ್ಲ ಸುತ್ತಿಸ್ಕೊಂಡ್ಬಂದ್ರಿ. ನೀವು ಯಾಕೆ ಸುತ್ತಿಸ್ತಾ ಇದ್ದೀರಿ ನನ್ನನ್ನ? ಇದು ಸಿಟಿ ರವಿ ನಡು ರಸ್ತೆಯಲ್ಲೇ ರಾತ್ರಿ 3 ಗಂಟೆ ಅಷ್ಟೊತ್ತಿಗೆ, ಆಲ್ಮೋಸ್ಟ್ ನಸುಕಿನ 3 ಗಂಟೆ. 35 ವರ್ಷಗಳ ರಾಜಕೀಯದಲ್ಲಿ ಪರಿಸ್ಥಿತಿಯನ್ನ ನೋಡಿರಲಿಲ್ಲ. ಮಾನಸಿಕ ಹಿಂಸೆ ಕೊಡಲು ಈ ರೀತಿ ಷಡ್ಯಂತ್ರ ಮಾಡಿದ್ದಾರೆ. ದನದಾಯಿ ಮನಸ್ಥಿತಿಯಲ್ಲಿ ಇವರು ನಡೆದುಕೊಳ್ತಾ ಇದ್ದಾರೆ ಅಂತ ಮೇಲಿಂದ ಪೊಲೀಸರಿಗೆ ಡೈರೆಕ್ಷನ್ಗಳು ಬರ್ತಾ ಇದೆ. ಇವರೆಲ್ಲ ಏನ್ ಮೇಲಿಂದ ಡೈರೆಕ್ಷನ್ಗಳು ಬರ್ತಾ ಇದೆ ಅದರ ಪ್ರಕಾರ ಇವರು ಕ್ರಮ ಕೈಗೊಳ್ತಿದ್ದಾರೆ. ನಾನೇನ್ ಮಾತನಾಡಿದ್ದೇನೆ ಅಂತ ಸಭಾಪತಿ ಹೇಳಬೇಕಾಗಿತ್ತು. DCM ನಡವಳಿಕೆ ಹೇಗಿತ್ತು ಅಂತ ಗಮನಿಸ್ತಿದ್ದೀರಿ ಅಂತ ಕೂಡ ಹೇಳಿದರು. ಖಾನಾಪುರದಲ್ಲಿ ಪೆಟ್ಟು ಬಿದ್ದಿದೆ, ಹೇಗೆ ಬಿತ್ತು ಏನು ಅನ್ನೋದು ನನಗೆ ಸ್ಪಷ್ಟತೆ ಇಲ್ಲ. ಒಂದೇನು ಅಂತಂದರೆ ಮಾನವೀಯತೆ ಇಲ್ಲದೆ, ಶಾಸಕ ಅನ್ನೋದನ್ನು ಗಣನೆಗೆ ತೆಗೆದುಕೊಳ್ಳದೆ ರಾತ್ರಿಡೀ ಸುತ್ತಿಸ್ತಾ ಮಾನವ ಹಕ್ಕುಗಳು ಉಲ್ಲಂಘನೆ ಮಾಡ್ತಾ ದೌರ್ಜನ್ಯ ನಡೆಸೋ ಕೆಲಸ ಮಾಡ್ತಿದ್ದಾರೆ. ಬಹುಶಃ ನನ್ನ 35 ವರ್ಷದ ಸಾರ್ವಜನಿಕ ಜೀವನದಲ್ಲಿ, ನಾನು ವಿದ್ಯಾರ್ಥಿ ದಶೆಯಿಂದಲೂ ನಾನು ವಿದ್ಯಾರ್ಥಿ ಹೋರಾಟದಲ್ಲಿ ಭಾಗವಹಿಸ್ಕೊಂಡು ಬಂದವನು. 35 ವರ್ಷದ ರಾಜಕೀಯ ಜೀವನದಲ್ಲಿ ಈ ಥರದ ಪರಿಸ್ಥಿತಿ ನಾನು ನೋಡಿರಲಿಲ್ಲ. ಇಲ್ಲಿ ತಾನಾಸಾಯಿ ಮನಸ್ಥಿತಿ ಇದೆ. ತಾನಾಸಾಯಿ ಮನಸ್ಥಿತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ನೋಡಿ, ನೀವೇ ನೋಡಿದ್ದೀರಿ, ಖಾನಾಪುರದಿಂದ ಎಲ್ಲೆಲ್ಲಿ ಕರ್ಕೊಂಡು ಬಂದು ಎಲ್ಲೆಲ್ಲಿ ಸುತ್ತಿ, ಸವದತ್ತಿಯಲ್ಲಿದೆ, ರಾಮದುರ್ಗ ಎಲ್ಲಿದೆ, ಧಾರವಾಡದ ಆ ರೋಡಿಂದ ಕರ್ಕೊಂಡು ಬಂದು ಇಲ್ಲಿ ಸುತ್ತಿಸಿ ಇಲ್ಲಿಂದ ಕರ್ಕೊಂಡು ಹೋಗ್ತಿದ್ದಾರೆ. ಮೇಲಿಂದ ನಾನೇನಿಲ್ಲ, ಮೇಲಿಂದ ಕಾಲಕ್ಕೆ ಇವ್ರಿಗೆ ಡೈರೆಕ್ಷನ್ಗಳು ಬರ್ತಿದ್ದಾವೆ. ಯಾರು ಡೈರೆಕ್ಷನ್ ಕೊಡ್ತಿದ್ದಾರೋ ನನಗೆ ಗೊತ್ತಿಲ್ಲ. ಆ ಡೈರೆಕ್ಷನ್ಗೆ ಅನುಗುಣವಾಗಿ ಇವರು ನಡ್ಕೊಳ್ತಿದ್ದಾರೆ.
ಇವರು ಅಸಹಾಯಕರಾಗಿದ್ದಾರೆ. ನೋಡಿ, ನಾನು ಸದನಕ್ಕೆ ಬಂದವನು, ನಾನು ವಿಧಾನ ಪರಿಷತ್ನ ಅಧಿವೇಶನದಲ್ಲಿ ಭಾಗವಹಿಸ್ತವನು, ನನ್ನ ಕೇರ್ಟೇಕರು ನಮ್ಮ ಸಭಾಪತಿ, ನಮ್ಮ ಕೇರ್ಟೇಕರು. ಈ ಎಲ್ಲ ಅಂದರೆ ಈ ಜೊತೆಗೂ ಯಾರನ್ನೂ ಬರಲಿಕ್ಕೆ ಬಿಡದೆ ಒಂದು ರೀತಿಯಲ್ಲಿ ಮಾನಸಿಕ ಹಿಂಸೆ ಕೊಡಬೇಕು ಅನ್ನೋದು ಇವರು ದುರುದ್ದೇಶ ಇದ್ದಂಗಿದೆ. ಇದೊಂದು ಷಡ್ಯಂತ್ರದ ಭಾಗ. ಈ ಷಡ್ಯಂತ್ರ ಈಗ ನಾನು ಹೌಸ್ ಒಳಗೆ ಏನು ಮಾತಾಡಿದ್ದೀನಿ ಬಿಟ್ಟಿದ್ದೀನಿ ಅನ್ನೋದನ್ನು ಪ್ರೂವ್ ಮಾಡಬೇಕಾದವರು ಸಭಾಪತಿ, ಕಸ್ಟೋಡಿಯನ್ ಸಭಾಪತಿ. ಏನಾಗಿದೆ, ಯಾವ್ರೇನು ಮಾತಾಡಿದ್ದಾರೆ, ನಾನೇನು ಮಾತಾಡಿದ್ದೀನಿ ಅನ್ನೋದನ್ನು ಹೇಳಬೇಕಾದವರು. ಅವ್ರು ರೂಲಿಂಗ್ ಕೊಟ್ಟ ನಂತರ ಉಪಮುಖ್ಯಮಂತ್ರಿಗಳ ನಡವಳಿಕೆ ಹೆಂಗಿತ್ತು ಅನ್ನೋದನ್ನು ನೀವು ಗಮನಿಸಿದಿರಿ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ನಡವಳಿಕೆ ಹೇಗಿತ್ತು ಅನ್ನೋದು ಗಮನಿಸಿದಿರಿ. ಸಾರ್ವಜನಿಕವಾಗಿ ಥ್ರೆಟ್ ಮಾಡಿದ್ರು, ಸಾರ್ವಜನಿಕವಾಗಿಯೇ ಕೊಲೆ ಮಾಡುವಂಥ ಬೆದರಿಕೆ ಹಾಕಿದರು. 3 ಬಾರಿ ಸುವರ್ಣಸೌಧದ ಆವರಣದಲ್ಲೇ ಅಟ್ಯಾಕ್ ನಡೀತು. ಇದೆಲ್ಲದನ್ನು ಕೂಡ ರೈಟಿಂಗ್ಸ್ನಲ್ಲಿ ನಾನು ಸಭಾಪತಿಗಳಿಗೆ ನಾವು ಕೊಟ್ಟಿದ್ದೇವೆ. ಅವರಿಂದ ಎಂಡಾರ್ಸ್ಮೆಂಟು ತೊಗೊಂಡಿದ್ದೀವಿ ರೈಟಿಂಗ್ಸ್ನಲ್ಲಿ ಕೊಟ್ಟು. ಇದಾದ ನಂತರ ಖಾನಾಪುರ ಸ್ಟೇಷನ್ನಲ್ಲಿ ನಾವು FIR ಮಾಡಬೇಕು ಅಂಥೇಳಿ ಎಲ್ಲವನ್ನೂ ರೈಟಿಂಗ್ಸ್ನಲ್ಲಿ ಕೊಟ್ಟಿದ್ದೀವಿ. ಕೊಟ್ಟ ನಂತರನೂ ಕೂಡ FIR ಆಗಲಿಲ್ಲ. ಯಾವುದೇ ಸ್ಟೇಷನಿಗೆ ದೂರು ಕೊಟ್ಟರೆ 0 FIR ಮಾಡಬೇಕು ಅವರಲ್ಲಿ, ಅಲ್ಲಿಂದ ಕನ್ಸರ್ನ್ ಸ್ಟೇಷನಿಗೆ ಕಳಿಸ್ಕೊಡ್ಬೇಕು ಅವರು. ಅದನ್ನು ನಾನು ಕೊಟ್ಟ ದೂರನ್ನು FIR ಮಾಡ್ದಲೇ ಕೇವಲ ಹಿಂಬರಹನ ಮಾತ್ರ ನಾನು ಇಲ್ಲಿ ಹೋದ ನಂತರ ಹಿಂಬರಹನ ಜೊತೆಗಿದ್ದ ವಕೀಲರಿಗೆ ಕೊಟ್ಟಿದ್ದಾರೆ. ಇದು ಸರ್ವಾಧಿಕಾರಿ ಮನಸ್ಥಿತಿ ಇರುವಂಥ ಕಡೆಗೆ ಮಾತ್ರ ಸಾಧ್ಯ. ಎಲ್ಲಿದೆ ಇಲ್ಲಿ ಸಂವಿಧಾನಬದ್ಧವಾಗಿರ್ತಕ್ಕಂಥ ನನ್ನ ಹಕ್ಕಿನ ಚ್ಯುತಿಯಾಗಿದೆ. ಈ ಥರ ತಾನಾಸಾಹಿ ಭಾಳ ಕಾಲ ನಡೆಯಲ್ಲ. ನಾನು ಹೋರಾಟ. ಇದು ಸಿಟಿ ರವಿ ಅವರ ಮಾತು. ಇನ್ನೊಂದು ಕಡೆ ಸುದ್ದಿ ಮಾಡಲು ಹೋದಂಥ ಮಾಧ್ಯಮಗಳಿಗೂ ಕೂಡ ಪೊಲೀಸರ ತಡೆ ಕಂಡು ಬಂತು. ಅಲ್ಲಿ ಸುದ್ದಿ ಮಾಡೋಕೆ ನಮ್ಮ ಪ್ರತಿನಿಧಿಗಳು ಹೋಗಿದ್ರು. ಇನ್ನೊಂದು ಕಡೆ ಸಿಟಿ ರವಿ ಅವ್ರನ್ನ ಹೇಗೆ ಈ ವೆಹಿಕಲ್ಗಳಿಗೆ ಹತ್ತಿಸಲಾಗ್ತಾ ಇದೆ, ಯಾಕೆ ಸುತ್ತಾಡಿಸ್ತಾ ಇದೆ ನೋಡಿ. ಇದು ನಾವು ಈ ಕವರೇಜ್ ಮಾಡೋಕೆ ಹೋದಂತಹ ಸಂದರ್ಭದಲ್ಲಿ ರಸ್ತೆಗೆ ಅಡ್ಡಲಾಗಿ ನಿಲ್ಲಿಸಿದ್ರು ಒಂದು ಜೀಪನ್ನು. ಕೇಳಿದ್ದಕ್ಕೆ ಜೀಪ್ ಕೆಟ್ಟು ಹೋಗಿದೆ ಅಂತ ಪೊಲೀಸರು ಒಂದಷ್ಟು ನಾಟಕ ಮಾಡೋಕೆ ಶುರು ಮಾಡಿದ್ರು. ಮಾಧ್ಯಮದವರ ವಾಹನಗಳಿಗೆ ಕಾರು ಗುದ್ದಿಸುವಂತ ಪ್ರಯತ್ನ ಕೂಡ ಆಯಿತು. ವರದಿಗಾರರ ಮೇಲೆ ಲಾಠಿ ಪ್ರಹಾರಕ್ಕೂ ಕೂಡ ಮುಂದಾದ್ರು. ಇವರು ಮಾಡ್ತಿರುವಂಥ ರೇಂಜ್ ನೋಡಿದ್ರೆ ಭಾಳ ಮೋಸ್ಟ್ ವಾಂಟೆಡ್ ಯಾರೋ ವ್ಯಕ್ತಿಯೊಬ್ಬನ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಅನ್ಕೋಬೇಕು. ಆ ಲೆವೆಲ್ಗೆ ಈ ಮೀಡಿಯಾದವ್ರನ್ನ ತಡೆಯೋದು. ಇಡೀ ರಾತ್ರಿ ಬೆಳಗಾವಿಯಲ್ಲಿ ಸಿಟಿ ರವಿ ಅವ್ರನ್ನ ಸುತ್ತಿಸ್ತಾ ಇದ್ದಾರೆ. ಏನ್ ಕಾರಣ ಅಂತ ಹೇಳಿದ್ರೆ ಯಾವೊಬ್ಬ ಪೊಲೀಸು ಕೂಡ ಕರೆಕ್ಟಾಗಿ ಹೇಳ್ತಿಲ್ಲ. SP ಅವ್ರನ್ನ ಕೂಡ ನಾವು ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ರು, ಆದ್ರೆ ಅವರಿಂದ ಕೂಡ ಒಂದು ಕ್ಲಿಯರ್ ಆದಂತ ಉತ್ತರ ಇಲ್ಲ. ಬರೀ ಏನಾಯ್ತು, ಯಾವ ರೀತಿ ನಮ್ಮ ಮಾಧ್ಯಮದವರು ತಡೆದ್ರು ನೋಡೋಣ. ಕತೆ ಏನ್ ಕಟ್ತಾ ಇಲ್ರಿ? ಯಾರು ಆರ್ಡರ್ ಮಾಡ್ತಾರೆ? ಯಾರು ಆರ್ಡರ್ ಇಲ್ರಿ? ನನ್ನ ಗಾಡಿ ಆಫ್ ರೋಡ್ ಆಗಿದೆ. ಹೌದಾ? ಟೆಕ್ನಿಕಲ್ ಇಶ್ಯೂ ಅಲ್ಲ ರೀ. ತಗೊಳ್ಬೇಕು ನಾವು. ಯಾರು ಗುಂಡಾಗಿರಿ ಮಾಡ್ತಾರ್ರಿ? ಅದು ಆಫ್ ರೋಡ್ ಆಗಿದ್ರಿ, ತೊಳ್ಬೇಕಲ್ಲ. ಏನ್ ಮಾಡ್ತಾರೆ? ಆಫ್ ರೋಡ್ ಆಗಿದೆ. ನಮ್ಮ ಗಾಡಿ ಅಂತ ಆಫ್ ಆಗಿದೆ. ಆಫ್ ರೋಡ್ ದೂಗಿಸ್ಬೇಕ್ರಿ. ನಾವ್ ಯಾರು ತಡೇನ್ರಿ? ಡ್ರಾಮಾ ಮಾಡ್ತಾರ. ಇದೆಲ್ಲ ಕತೆ ಕಟ್ಟಬೇಡ. ಕತೆ ಏನ್ ಕಟ್ತಾ ಇಲ್ರಿ? ಯಾರು ಆರ್ಡರ್ ಮಾಡ್ತಾರೆ? ಇದು ಸ್ಥಳೀಯ ಪೊಲೀಸ್ ಅಧಿಕಾರಿಯನ್ನು ನಾವು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಅವರು ಆ ಮನುಷ್ಯನ ಹತ್ರ ಉತ್ತರನೇ ಇಲ್ಲ. ಯಾರ ಹತ್ರ ಫೋನಲ್ಲಿ ಮಾತಾಡ್ಕೊಂಡು ಬ್ಯುಸಿ ಆಗಿದ್ದಾರೆ ಅವರು. ಇದು ಬಹಳ ನೀಟಾಗಿ ಅವರ ಬಾಡಿ ಲ್ಯಾಂಗ್ವೇಜ್ ಅಲ್ಲೇ ಗೊತ್ತಾಗುತ್ತೆ. ಏನೋ ಅಲ್ಲಿ ತಡಿಬೇಕು, ಯಾವುದೇ ಕವರೇಜ್ ಹೋಗಬಾರ್ದು, ಅಥವಾ ಸಿಟಿ ಅವ್ರನ್ನ ಸುತ್ತಿಸುವಂಥದ್ದು ಎಲ್ಲೋ ಅವ್ರಿಗೆ ಇಂಡಿಕೇಶನ್ ಬರ್ತಾ ಇದೆಯಾ ಅನ್ನೋ ರೀತಿಯಾಗಿ ಅವರೇ ನಡ್ಕೊಳ್ತಿದ್ದಾರೆ. ನಾವು ಹೇಳ್ತಿರೋದಲ್ಲ, ಅಲ್ಲಿ ನೀವು ನೋಡಿದಾಗಲೇ ಗೊತ್ತಾಗುತ್ತೆ. ಅಲ್ಲಿ ಫೋನಲ್ಲಿ ಮಾತನಾಡ್ತಾರೆ. ಯಾರನ್ನ ಕರ್ಕೊಂಡು ಸಿಟಿ ರವಿಯಲ್ಲಿ ಮಾತನಾಡಿದಾರ, ಪದ ಬಳಸಿದಾರ, ಅಲ್ಲಿ ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಲಿ. ಆದರೆ ನೀವು ನಡ್ಸ್ಕೊಳ್ತಿರುವಂಥ ರೀತಿ ಇದೆಯಲ್ಲ, ಒಬ್ಬ ಜನಪ್ರತಿನಿಧಿ ಅಥವಾ ಮೀಡಿಯಾದವ್ರು ಬಂದಂಥ ಸಂದರ್ಭದಲ್ಲಿ ನಮ್ಮ ಬೆಳಗಾವಿಯ ಪ್ರತಿನಿಧಿ ಸಹದೇವ್ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಸಹದೇವ್, ನಾವು ನೋಡ್ತಾ ಇದ್ದೀವಿ, ನಿನ್ನೆ ಸಿಟಿ ರವಿಯವರ ಹೆಸರು ಇದ್ಕಿದ್ದ ಹಾಗೇನೆ ಚರ್ಚೆಯಲ್ಲೇ ಇರಲಿಲ್ಲ. ಆದರೆ ಮಧ್ಯಾಹ್ನ ನಂತರ ಕಂಪ್ಲೀಟ್ ಆಗಿ ಅವ್ರದೇ ಸುದ್ದಿ. ಆದರೆ ನಾವಿಲ್ಲಿ ಪ್ರಶ್ನೆ ಮಾಡ್ತಿರೋದು ಏನಂತಂದ್ರೆ, ಸಿಟಿ ರವಿ ಅವರು ಆ ಪದ ಬಳಕೆ ಮಾಡಿದ್ರೆ ಸಭಾಪತಿಯವರು ಪರಿಶೀಲನೆ ಮಾಡಲಿ, ಅದಕ್ಕೆ ಬೇಕಾದಂಥ ಶಿಕ್ಷೆ ಕೊಡಲಿ. ಆದರೆ ಯಾರೋ ಬಹಳ ಮೋಸ್ಟ್ ವಾಂಟೆಡ್ ವ್ಯಕ್ತಿಯನ್ನು ಯಾರನ್ನೋ ಕರ್ಕೊಂಡು ಹೋದಾಗಿ ಅಲ್ಲಿ ಗೌಪ್ಯತೆಯನ್ನು ಮೇಂಟೈನ್ ಮಾಡೋದು, ಮೀಡಿಯಾದವ್ರನ್ನ ತಡೆಯೋದು ಏನಾಗ್ತಿದೆ ಅಂತ, ಯಾಕೆ ಇಷ್ಟೆಲ್ಲ ಮುಚ್ಚುಮರೆ? ಯಾಕೆ ಒಂದು ವೇಳೆ ಬೆಂಬಲಿಗರು ಏನಾದರೂ ಬರ್ತಾರೆ ಅಂತ ಆದರೆ ಅವ್ರನ್ನ ತಡೆಯುವಂಥ ತಾಕತ್ತಿಲ್ವಾ ಇವರಿಗೆ?
ಹೌದು ಅವಿನಾಶ್, ಏನು ಬೆಳಗಾವಿಯ ಚಳಿಗಾಲ ಅಧಿವೇಶನ ನಿನ್ನೆ ಕೊನೆಯಾಗಬೇಕಿತ್ತು. ಮಧ್ಯಾಹ್ನದ ವೇಳೆಗೆ ಈ ಒಂದು ಅಧಿವೇಶನ ಬಹುತೇಕ ಮುಗಿತು ಅನ್ನುವಂಥ ಸಂದರ್ಭದಲ್ಲೇ CT ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಅವಾಚ್ಯವಾಗಿ ಒಂದು ಶಬ್ದವನ್ನು ಬಳಕೆ ಮಾಡಿದ್ರು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಇದನ್ನು ಖಂಡಿಸೋಕೆ ಶುರುವಾಗುತ್ತೆ. ಅದು ಕ್ರಮೇಣವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಕೂಡ ಈ ವಿಚಾರ ಗೊತ್ತಾಗಿ ಅದನ್ನು ಖಂಡಿಸುವಂಥ ನಿಟ್ಟಿನಲ್ಲಿ ಖುದ್ದು ಅವರ ಬೆಂಬಲಿಗರು ಸುವರ್ಣಸೌಧಕ್ಕೆ ಬಂದು ದಾಂಧಲೆಯನ್ನು ಮಾಡ್ತಾರೆ. ಇದಾದ ಬಳಿಕ CT ರವಿ ಅವರು ನಾನು ಆ ಅರ್ಥದಲ್ಲಿ ಹೇಳಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಇದೆಲ್ಲದರ ನಡುವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ತಮಗೆ ಈ ರೀತಿ CT ರವಿ ಅವರು ಅಂದಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ FIR ಕೂಡ ದಾಖಲಿಸ್ತಾರೆ. ಅವ್ರನ್ನ ಏನು FIR ಆದ ಬಳಿಕ ಸುವರ್ಣಸೌಧದಿಂದಲೇ ಅರೆಸ್ಟ್ ಮಾಡಿ ಕರೆದುಕೊಂಡು ಹೋಗ್ತಾರೆ ಖಾನಾಪುರ ಠಾಣೆಯಲ್ಲಿ. ಅವ್ರನ್ನ ಸತತ ರಾತ್ರಿ 8 ಗಂಟೆಯಿಂದ 12 ಗಂಟೆವರೆಗೂ ಕೂಡ ಅವ್ರನ್ನ ಅಲ್ಲೇ ಕೂಡಿಸ್ಕೊಂಡು ಅವರಿಂದನೂ ಕೂಡ ಒಂದು ಪ್ರತಿ ದೂರನ್ನು ಬರೆಸ್ಕೊಳ್ತಾರೆ, ಆದರೆ FIR ಮಾಡೋದಿಲ್ಲ. ಸೊ ಇದೆಲ್ಲದರ ಜೊತೆಗೆ ಅವರನ್ನ 12 ಗಂಟೆಗೆ ಬೆಂಗಳೂರಿಗೆ ಶಿಫ್ಟ್ ಮಾಡ್ತೇವೆ ಅನ್ನುವಂಥ ಮಾತನ್ನು ಖುದ್ದು ನಗರ ಪೊಲೀಸ್ ಆಯುಕ್ತ ಎಡಾ ಮಾರ್ಟಿನ್ ಅವರ ಸ್ಥಳದಲ್ಲಿದ್ದರು. ಅವರು ಹೇಳ್ತಾರೆ. ಸೊ ಅಲ್ಲಿಂದ ಕರೆದುಕೊಂಡು ಬೇರೆ ಬೇರೆ ಕಡೆ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಸುತ್ತಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ನಾನೀಗೇನಿದ್ದೇನೆ ಇದು ಯರಗಟ್ಟಿ ಪ್ರದೇಶ. ಈಗಷ್ಟೇ ಏನು ಇಲ್ಲಿಂದ CT ರವಿ ಅವರು ಹೋಗಿರುವಂಥದ್ದು. ನಮ್ಮ ಮಾಧ್ಯಮದವರ ಏನು ಬರ್ತಾ ಇದ್ದಂತೆ ಇಲ್ಲಿ ಯಾವ ರೀತಿಯಾಗಿ ಪೊಲೀಸರು ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಲೈವ್ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೇನೆ. ಅಂದರೆ ಬಹುತೇಕ ಇಲ್ಲಿ ಮೀಡಿಯಾದವ್ರನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ಪೊಲೀಸರಿಗೆ ಮೇಲಿನಿಂದ ಸೂಚನೆ ಬಂತ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಅನುಮಾನಗಳು ಮೂಡ್ತಾ ಇರುವಂಥದ್ದು. ಒಂದು ಕಡೆ CT ರವಿ ಅವ್ರನ್ನ ಅಂದರೆ ಈ ಒಂದು ಪ್ರದೇಶ ಏನಿದೆ 4 ಒಂದು ಕಡೆ ಭಾಗ ಗೋಕಾಕ್ ಹೋದ್ರೆ ಇನ್ನೊಂದು ಹುಬ್ಬಳ್ಳಿಗೆ ಹೋಗುತ್ತೆ, ಇನ್ನೊಂದು ಬೆಳಗಾವಿಗೆ ಹೋಗುತ್ತೆ. ಇಲ್ಲಿ ಡೈವರ್ಟ್ ಮಾಡಿದರೆ ಸಹಜವಾಗಿ ಅವ್ರನ್ನ ಬೇಕಾದಲ್ಲಿ ಕರೆದುಕೊಂಡು ಹೋಗ್ಬೇಕನ್ನುವಂಥ ಪ್ಲ್ಯಾನ್ನಲ್ಲೇ ಇಲ್ಲಿ ಅವ್ರನ್ನ ಡೈವರ್ಟ್ ಮಾಡುವಂಥ ಕೆಲಸವನ್ನು ಮಾಡಿರುವಂಥದ್ದು. ಬಹುಮುಖ್ಯವಾಗಿ ಏನು ರಾತ್ರಿ 12 ಗಂಟೆಗೆ ಅವ್ರನ್ನ ಕರೆದುಕೊಂಡು ಬರುವಂಥ ಸಂದರ್ಭದಲ್ಲಿ ಪೊಲೀಸ್ ಠಾಣೆಯಲ್ಲಿ ಅವರ ಏನು ಹಣೆಗೆ ಏಟಾಗುತ್ತೆ, ರಕ್ತ ಸುರಿತಾ ಇರ್ತದೆ. ಆ ಒಂದು ಸಂದರ್ಭದಲ್ಲಿ ಅವರಿಗೆ ಪ್ರಾಥಮಿಕ ಚಿಕಿತ್ಸೆ ಕೊಡಿಸ್ಬೇಕಿತ್ತು. ಅದನ್ನು ಕೂಡ ಪೊಲೀಸರು ಮಾಡದೆ ಸುಮಾರು 3 ಗಂಟೆಗಳ ಕಾಲ ಕಾರ್ನಲ್ಲೇ ಕರೆದುಕೊಂಡು ಬಂದು ರಾಮದುರ್ಗ ಠಾಣೆಯಲ್ಲಿ ಅವರಿಗೆ ಏನು ಬ್ಯಾಂಡೇಜನ್ನು ಮಾಡ್ತಾರೆ. ಅದಾದ ಬಳಿಕ ಮತ್ತೆ ರಾಮದುರ್ಗ ಠಾಣೆಯಿಂದ ಕೆಲವೇ ನಿಮಿಷಗಳಲ್ಲಿ ಅವ್ರನ್ನ ಕರೆದುಕೊಂಡು ಇಡೀ ರಾಮದುರ್ಗ ತಾಲೂಕು ಜೊತೆಗೆ ಬಾಗಲಕೋಟೆಯ ಲೋಕಾಪುರ ತಾಲೂಕಿಗೂ ಕೂಡ ಕರೆದುಕೊಂಡು ಹೋಗಿ ಅಲ್ಲಲ್ಲಿ ನಿಂತು ಕಾಲಹರಣ ಮಾಡುವಂಥದ್ದನ್ನು ಕೂಡ ಪೊಲೀಸರು ಮಾಡ್ತಾರೆ. ಇದನ್ನು ಕವರೇಜ್ ಮಾಡ್ತಾ ಇದ್ದಂತಹ ಮಾಧ್ಯಮದವರ ಮೇಲೂ ಕೂಡ ಪೊಲೀಸರು ದರ್ಪವನ್ನು ತೋರಿರುವಂಥದ್ದು. ನಮ್ಮ ಕಾರಿಗೆ ಯಾವ ರೀತಿಯಾಗಿ ಗುದ್ದುಕೊಂಡು ಹೋಗಿದ್ದಾರೆ ಅನ್ನುವಂಥದ್ದನ್ನು ಕೂಡ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೇನೆ. ಸೊ ಇಷ್ಟರ ಮಟ್ಟಿಗೆ ಪೊಲೀಸರು ದರ್ಪವನ್ನು ತೋರಿರುವಂಥದ್ದು, ಗುಂಡಾಗಿರಿ ವರ್ತನೆಯನ್ನು ಪೊಲೀಸರು ತೋರ್ತಾ ಇರುವಂಥದ್ದು. ಅಂದರೆ ಪ್ರತಿ ಗಲ್ಲಿ ಎಲ್ಲೆಲ್ಲಿ ಕಾರ್ನರ್ಗಳಿದ್ದಾವೆ, ಎಲ್ಲೆಲ್ಲಿ ಕನೆಕ್ಟ್ ಆಗುವಂಥ ರಸ್ತೆಗಳಿದ್ದಾವೆ, ಅಲ್ಲಿ ಪ್ರತಿಯೊಬ್ಬರು ಮಧ್ಯರಾತ್ರಿ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಅಂದರೆ ಇಲ್ಲಿ ವ್ಯವಸ್ಥಿತವಾಗಿ ಎಷ್ಟರ ಮಟ್ಟಿಗೆ ಪೊಲೀಸರು ಅಲರ್ಟ್ ಆಗಿ CT ರವಿ ಅವರನ್ನ ಸುತ್ತಿಸಲೇಬೇಕನ್ನುವಂಥ ಪ್ಲ್ಯಾನ್ ಅನ್ನು ಮಾಡಿಕೊಂಡು ಹೇಗೆಲ್ಲ ಮಾಡಿದ್ರು ಅನ್ನುವಂಥದ್ದಕ್ಕೆ ಇದೆಲ್ಲವೂ ಕೂಡ ಸಾಕ್ಷಿಯಾಗುತ್ತೆ. ಏನು ಮಧ್ಯರಾತ್ರಿ 3 ಗಂಟೆಗೆ ರಾಮದುರ್ಗ ಪೊಲೀಸ್ ಠಾಣೆಯಿಂದ ಬಾಗಲಕೋಟೆ ಜಿಲ್ಲೆಯ ಲೋಕಾಪುರಕ್ಕೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿಂದ ಮತ್ತೆ ಬೆಳಗಾವಿ ಜಿಲ್ಲೆಯ ಏನು ರಾಮದುರ್ಗ ತಾಲೂಕಿನ ಮುದೇನೂರು ಆಗಿರ್ಬೋದು, ಅದರ ಜೊತೆಗೆ ಯರಗಟ್ಟಿ ಆಗಿರ್ಬೋದು, ಇದೆಲ್ಲದ ಕಡೆ ಸುತ್ತಾಸ್ಕೊಂಡು ಈ ಯರಗಟ್ಟಿಯಿಂದ ಸದ್ಯಕ್ಕೆ ಈಗ ಅಜ್ಞಾತ ಸ್ಥಳಕ್ಕೆ ಕರೆದುಕೊಂಡು ಹೋಗಿರುವಂಥದ್ದು. ಅವಿನಾಶ್ ಸಾಧ್ಯ ಹಾಗೆ ಸಂಪರ್ಕದಲ್ಲಿರಿ. ಇದು